ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗೆಂದು ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜ ಹಾಗೂ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಕರ್ಕಟಕ ರಾಶಿಯಲ್ಲಿ ಅಲ್ಲಿ ರವಿ, ಬುಧ ಹಾಗೂ ಶುಕ್ರರನ್ನು ಗಮನಿಸ್ತಾ ಇದ್ದೀವಿ. ಕನ್ಯಾ ರಾಶಿಯಲ್ಲಿ ಕೇತುವಿನ ಜೊತೆಗೆ ಈ ದಿವಸ ಮಾಂದಿ ಉದಯಾಗಿದೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಈ ದಿವಸ ಚಂದ್ರನಿದ್ದಾನೆ, ನೀಚ ಸ್ಥಾನ. ಇನ್ನು ಶನೈಶ್ಚರ ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ ಸ್ವಲ್ಪ ಸಾಲ ಬಾಧೆಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಮತ್ತು ತಂದೆಯ ಬಂಧುಗಳು, ಜ್ಞಾತಿಗಳು ಅಂತಾರಲ್ಲ, ಅವರಲ್ಲಿ ವಿರೋಧಗಳು, ಕಲಹಗಳು ಬರತಕ್ಕಂಥ ಸಾಧ್ಯತೆ ಇದೆ. ಆಸ್ತಿ ಪಾಸ್ತಿ ವಿಚಾರವಾಗಿ, ಸಾಲದ ವಿಚಾರವಾಗಿ, ಹೀಗೆ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ. ಅವರ ವಿಚಾರದ ಸ್ವಲ್ಪ ತಟಸ್ಥವಾಗಿರ್ಬಿಡಿ. ಕೋರ್ಟು ಕಚೇರಿ ಅಲೆದಾಟ ಅದು ಒಂದು ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು. ಕೆಲಸದಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ, ಯಾವುದೇ ತೊಡಕುಗಳಿಲ್ಲ, ಸುಲಭವಾಗಿ ನಿಧಾನವಾಗಿ ಸಾಗುತ್ತೆ, ಆತಂಕ ಬೇಡ. ಚಂದ್ರ ಈ ದಿವಸ ಅಷ್ಟಮದಲ್ಲಿದ್ದಾನೆ, ಹೀಗಾಗಿ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟ, ನಷ್ಟ ಇದನ್ನು ಸೂಚಿಸ್ತಾ ಇದೆ, ವ್ಯಥೆಯನ್ನು ಸೂಚಿಸ್ತಾ ಇದೆ, ದುಃಖ ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ಈ ದಿವಸ ನರಸಿಂಹ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಚಂದ್ರನಿದ್ದಾನೆ, ಚಂದ್ರನಿಗೆ ಬಲ ಇದೆ. ಈ ಕಾರಣದಿಂದಾಗಿ ವ್ಯವಹಾರದಲ್ಲಿ ತುಂಬ ಅನುಕೂಲ ಉಂಟಾಗುತ್ತೆ. ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ಅನುಕೂಲ ಇದೆ. ಈ ದಿವಸ ಕೆಲಸದಲ್ಲಿ ಅನುಕೂಲ ಇದೆ ಶನೈಶ್ಚರನಿಂದಾಗಿ. ಮತ್ತು ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ದಿವಸ ಮಾಂದಿ ಉದಿಯಾಗಿದೆ ಕೇತು ಜೊತೆಗೆ. ಹೀಗಾಗಿ ಆಲೋಚನಾ ಶಕ್ತಿ ಸ್ವಲ್ಪ ಕುಸಿಯುತ್ತೆ. ಮಕ್ಕಳ ವಿಚಾರದ ಸ್ವಲ್ಪ ಮನಸ್ತಾಪಗಳು ಬರುತ್ತೆ. ಅವರ ವಿದ್ಯೆ, ಅವರ ವಿವಾಹ, ಅವರ ಉದ್ಯೋಗ, ಅಂತೂ ಮಕ್ಕಳ ವಿಚಾರದಲ್ಲಿ ನೀವು ಕುಸಿದು ಹೋಗ್ತೀರ. ಇದರ ನಿವಾರಣೆಗೆ ಲಲಿತಾ ಪರಮೇಶ್ವರಿ, ಲಲಿತಾ ಪ್ರಾರ್ಥನೆ ಮಾಡಿ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಬಹಳ ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಮಾಂದಿ ಉದಿಯಾದರೆ ಪ್ರಯಾಣದಲ್ಲಿ ತೊಂದರೆ, ಕೃಷಿ ಚಟುವಟಿಕೆಗಳಿಗೆ ತೊಡಕು, ವಿಘ್ನ ಸೂಚಿಸ್ತಾ ಇದೆ. ಎಲ್ಲೋ ವಿಹಾರ ಹೋಗಿರ್ತೀರ, ಅಲ್ಲಿ ಇನ್ನೇನೋ ತೊಡಕು, ಪ್ರಮಾದಗಳು ಆಗ್ತಕ್ಕಂತಹ ಸಾಧ್ಯತೆ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಧನಾಧಿಪತಿ ಷಷ್ಠದಲ್ಲಿದ್ದಾನೆ, ಸಾಲ ಬಾಧೆ ಉಂಟಾಗಬಹುದು. 6ನೇ ಮನೆ 8ನೇ ಮನೆಯಲ್ಲಿರೋ ಚಂದ್ರನಿಂದಾಗಿ ತೊಡಕೆ, ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ ತಾವು. ಪ್ರಾರ್ಥನೆಗೆ ಗಣಪತಿ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡೋದರಿಂದ ತುಂಬ ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಪಂಚಮದಲ್ಲಿದ್ದಾನೆ, ಬುದ್ಧಿ ಬಲ ಚೆನ್ನಾಗಿರ್ತದೆ. ನೀಚ ಸ್ಥಾನ ಆದರೆ ಪಕ್ಷದ ಬಲ ಇದೆ. ಈ ಕಾರಣದಿಂದಾಗಿ ಆಲೋಚನೆ ಸ್ವಲ್ಪ ಮಟ್ಟಿಗಿರುತ್ತೆ. ಈ ದಿವಸ ಸ್ವಲ್ಪ ಭಯದ ವಾತಾವರಣ ಇರ್ತದೆ. ಸೇವಕರು, ಸಹಾಯಕರಿಂದ ಅಸಹಕಾರ, ಏನೋ ಕೆಲಸ ಹೇಳಿದ್ರೆ ಅಸಡ್ಡೆ ಮಾಡೋದು, ಅಥವಾ ಎದುರುತ್ರ, ಅಥವಾ ಕೇಳಿಸ್ಕೊಳ್ಳದೆ ಹೋಗ್ತಕ್ಕಂಥದ್ದು, ಇದೆಲ್ಲ ನಿಮಗೆ ಕಿರಿಕಿರಿ ಆಗುತ್ತೆ. ಹೇಳ್ತಾ ಇದ್ದೀನಿ ಕೇಳಿಸೋದಿಲ್ವ ನಿನಗೆ, ಆ ಥರ ನಿಮ್ಮ ಈ ಒಂದು ಕೋಪದ ಒಂದು ಸ್ಪಾರ್ಕ್ ಉಂಟಾಗುತ್ತೆ. ಕೆಲಸದಲ್ಲೂ ಅಷ್ಟೇ ಅನುಕೂಲ ಇಲ್ಲ ಅಂತಲ್ಲ, ಇದೆ, ಸ್ವಲ್ಪ ಮಟ್ಟಿಗೆ ಘರ್ಷಣೆ, ಈ ರೀತಿಯ ಒಂದು ಲಕ್ಷಣ ಇದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಸಿಂಹರಾಶಿಯವರಿಗೆ ನೋಡಿ, ಈ ದಿವಸ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಚಂದ್ರ ಇದ್ದರೆ ದಿಗ್ಬಲ. ಹೀಗಾಗಿ ನಿಮ್ಮ ಯಾವುದಾದ್ರು ಪ್ರಯಾಣ ಬೆಳೆಸಿರ್ತೀರ, ಎಲ್ಲೋ ಒಂದು ಕಡೆ ಹೋಗೋಣ ಅಂತ, ಆಯಿತು, ಅದಕ್ಕೆ ಅನುಕೂಲ ಇದೆ. ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಮಾಂದಿ ಇದೆ, ಹೀಗಾಗಿ ಆಹಾರ ವ್ಯತ್ಯಾಸ ಆಗುತ್ತೆ. ಹೊರಗೆ ಆಹಾರ ತಗೋಬೇಡಿ, ಅದು ನಿಮಗೆ ಸ್ವಲ್ಪ ಮುಳುವಾಗುತ್ತೆ, ಆರೋಗ್ಯ ಹಾಳು ಮಾಡುತ್ತೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. ಹಣಕಾಸಿನ ಎಚ್ಚರಿಕೆ ಅಂದರೆ ಅದು ಬ್ಯಾಂಕ್ಗಳಿಗೆ ಸಂಬಂಧ, ಎಲ್ಲ ಕಡೆಗೆ ನಾವು ವ್ಯವಹಾರ ಮಾಡ್ತೀವಲ್ವ, ಎಲ್ಲೋ ಫೋನ್ಪೇ ಮಾಡ್ತಾ ಇರ್ತೀರ, ಇನ್ನೇನು ಟಕ ಹೊಡೆದು ಇನ್ಯಾವುದೋ ಇನ್ನೆಷ್ಟು 10,000 ಹಾಕಬೇಕದ ಕಡೆ ಲಕ್ಷ ಹೋದರೆ ಯೋಚನೆ ಮಾಡಿ, ಅಕೌಂಟಲ್ಲಿ ದುಡ್ಡಿದ್ರೆ ತಾನೆ ಅಂತೀರ. ಈ ಥರದ್ದು ಆದರೆ ವ್ಯತ್ಯಾಸ ಆಗಿ ತೊಂದರೆ ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹುಷಾರು, ಯಾಕೆಂದರೆ ಧನಸ್ಥಾನದಲ್ಲಿ ಸ್ವಲ್ಪ ತೊಡಕಿರೋ ಕಾರಣ. ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಅರ್ಚನೆ ಮಾಡಿಸಿ, ಅಮ್ಮನವರಿಗೆ ಪಾಯಸ ನೈವೇದ್ಯ ಮಾಡಿಸಿ ಪ್ರಸಾದ ತಗೊಳ್ಳಿ, ಅದು ತುಂಬ ಎಚ್ಚರಿಕೆಯನ್ನು ಉಂಟು ಮಾಡುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಲಾಭಾಧಿಪತಿ ಚಂದ್ರ ತೃತೀಯದಲ್ಲಿದ್ದರೆ ಸಹೋದರರಿಂದ ಲಾಭ, ಹಿರಿಯ
ಅಕ್ಕ, ಅಣ್ಣಂದಿರು, ದೊಡ್ಡವರು, ದೊಡ್ಡಮ್ಮ ಇಂಥವರಿಂದ ನೋಡಿ ಸಹಾಯ ಆಗುತ್ತೆ, ಒಳ್ಳೆಯ ಸಲಹೆ ಸಿಗುತ್ತೆ. ಏನು ಯಾವತ್ತೂ ಹೇಳಿದವರು ಇವತ್ತು ಹೇಳಿಬಿಟ್ರಲ್ಲ, ಅದು ಒಳ್ಳೆಯ ರೀತಿಯಲ್ಲಿ ಆಶ್ಚರ್ಯ, ಆ ಥರದ್ದು ಒಂದು ಚೆನ್ನಾಗಿದೆ. ಜನ್ಮದಲ್ಲಿ ಮಾಂದ್ಯ ಇದ್ದಾನೆ, ಹೀಗಾಗಿ ಶಿರೋಬಾಧೆ ಉಂಟಾಗುತ್ತೆ, ತಲೆನೋವು, ಅತಿಯಾದ ಆಲೋಚನೆ ಮಾಡ್ತೀರಾ ಅಂಥದ್ದೊಂದು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಆದರೆ ಚೆನ್ನಾಗಿದೆ. ಸಹೋದರ ಸಹಕಾರ, ಸೇವಕರು, ಸಹಾಯಕರು ಇವರಿಂದ ಸ್ವಲ್ಪ ಸಹಕಾರ ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಕೆಲಸದಲ್ಲೂ ಅಷ್ಟೇ ಲಾಭ ಕಾಣ್ತಕ್ಕಂಥದ್ದು, ಕೆಲಸದಲ್ಲಿ ಅನುಕೂಲ, ಸಹೋದ್ಯೋಗಿಗಳ ಸಹಕಾರ ಇದೆಲ್ಲವೂ ಇದೆ. ಆತಂಕ ಬೇಡ. ಈ ದಿವಸ ಪ್ರಾರ್ಥನೆಗೆ ಒಂದು ಸರಳವಾದ ಪ್ರಾರ್ಥನೆ, ಗಣಪತಿ ಸನ್ನಿಧಾನ, ಗಣಪತಿ ದರ್ಶನ ಮಾಡ್ಕೊಂಬನ್ನಿ, ಅನುಕೂಲ ಆಗುತ್ತೆ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.